ನಮಸ್ಕಾರ. RV ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ನಾವು ಇತ್ತೀಚೆಗೆ ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡೋಣ ಅಥವಾ ಟ್ರಾವೆಲ್ ಮಾಡೋಣ, ಸೊ ಎಲ್ಲ ಕಡೆ ಹೋಗಬೇಕು, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಬಯಸ್ತಾ ಇರ್ತೀವಿ. ಸೊ ಮೊದಲೆಲ್ಲ ಮನೆ ಬಿಟ್ಟು ಹೋಗೋದು ಹೆಂಗೆ ಆ ಥರದ್ದು ಯೋಚನೆ ಮಾಡ್ತಿದ್ವಿ. ಬಟ್ ಈಗ ಹಂಗಲ್ಲ, ಸ್ವಲ್ಪ ಚೇಂಜಸ್ ಆಗಿದೆ. ಎಷ್ಟು ವರ್ಷ ಅಂತ ನಾವು ಇಲ್ಲೇ ಇರೋದು, ಅಲ್ಲಿ ಇಲ್ಲಿ ಸುತ್ತಾಡೋಣ, 4 ಊರು ನೋಡೋಣ, 4 ದೇಶ ನೋಡೋಣ, ರಾಜ್ಯ ನೋಡೋಣ ಅಂತ. ಸೊ ಈ ಥರ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ, ಬಟ್ ನಾವು ಎಲ್ಲಿ ಹೋಗಬೇಕು, ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಫ್ಲೈಟು ಅಂತ ಹೇಳಿದ್ರೆ ನಮ್ಗೆ ಓಡಾಡಿ ಅಭ್ಯಾಸವೇ ಇಲ್ಲ, ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಯಾವಾಗಲೂ ಕೂಡ ನಿಮ್ಮ ಜೊತೆಗಿರುತ್ತೆ. ಸೊ ನಿಮ್ಗೆ ಒಳ್ಳೆ ಸಜೆಷನ್ ಕೂಡ ಕೊಡ್ತಾರೆ. ಎಲ್ಲಿಗೆ ಹೋಗ್ಬೋದು, ಫ್ಯಾಮಿಲಿ ಟ್ರಿಪ್ ಆದರೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು, ಅವ್ರ ಕೊಲೀಗ್ಸ್ ಟ್ರಿಪ್ ಆದರೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಹೇಗೆ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಕೊಳ್ಬೋದು, ನೀವು ಹೋಗಿ ಬರೋದಕ್ಕೆ ದಿ ಬೆಸ್ಟ್ ಅನ್ನುವಂಥ ಊರು ಯಾವುದು ಅನ್ನೋದನ್ನು ಹೇಳೋದ್ರ ಜೊತೆಗೆ ನೀವು ಹೋಗಿ ಬರುವಂಥ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಅವರೇ ಖುದ್ದಾಗಿ ನೋಡ್ಕೊಳ್ತಾರೆ. ಸೊ ಒಡಿಶಾ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ, ಬಟ್ ನೋಡಿರೋದು ಡೌಟು. ಇನ್ನು ಕೆಲವ್ರು ನೋಡಿದ್ರು ಕಂಪ್ಲೀಟಾಗಿ ನಾವು ನೋಡೋದಕ್ಕಾಗಿಲ್ಲ. ಸೊ ಕಂಪ್ಲೀಟಾಗಿ ನೋಡಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಿಮಗೋಸ್ಕರನೇ ಒಡಿಶಾ ಪ್ಯಾಕೇಜನ್ನು ವಿಶೇಷವಾಗಿ ಈಗ ಬಿಡ್ತಾ ಇರೋದು. ಸೊ ಒಡಿಶಾಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಪ್ಯಾಕೇಜ್ ರೇಟ್ ಏನು, ಎಷ್ಟು ಪ್ಲೇಸಸ್ ನೋಡ್ಬೋದು, ಯಾವೆಲ್ಲ ಪ್ಲೇಸಸ್ ನೋಡ್ಬೋದು, ಅದೆಲ್ಲದ್ರ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸಲಾಗುತ್ತೆ. ನಮ್ಮ ಜೊತೆಗೆ ಶ್ರುತಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ಸರ್ ಥ್ಯಾಂಕ್ ಯು. ಮೇಡಮ್, ನಾವು ತುಂಬ ಊರುಗಳ ಬಗ್ಗೆ, ದೇಶಗಳ ಬಗ್ಗೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮುಖಾಂತರವಾಗಿ ಹೇಗೆ ಹೋಗ್ಬೋದು, ನಮ್ಮ ಪ್ಯಾಕೇಜಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ಒಡಿಶಾ ಅಂದಾಗ ಸ್ವಲ್ಪ ಜನ ಒಡಿಶಾನ ನಾವು ಹಿಂಗೆ ನೋಡ್ಬೋದು, ಯಾವ ರೀಸನಿಗೆ ಹೋಗಬೇಕು, ಅಲ್ಲೂ ನೋಡುವಂಥ ಪ್ಲೇಸಸ್ ತುಂಬ ಇದೆಯಾ, ಅಷ್ಟು ನಮ್ಗೆ ಐಡಿಯಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಕೆಲವು ಪ್ಲೇಸಸ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದಿದೆ, ಬಟ್ ಒಡಿಶಾ ಅಂತ ಬಂದಾಗ ರೇರ್ ಆಗಿ ನಾವು ತಿಳ್ಕೊಂಡಿರೋದು. ಸೊ ಒಡಿಶಾ ಬಗ್ಗೆ ನೋಡೋದಾದರೆ ಟೂರ್ ಪ್ಯಾಕೇಜಸ್ ಎಲ್ಲ ಹೆಂಗಿದೆ, ಬಂದು ಯಾವ್ಯಾವ ಪ್ಲೇಸಸ್ನ ನೋಡ್ಬೋದು ಅಂತ. ನಮಸ್ಕಾರ. ನಾನು ಶ್ರುತಿ, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ರತಿನಿಧಿಯಾಗಿ ನಾನು ಇವತ್ತಿಲ್ಲಿ ಕಂಪ್ಲೀಟಾಗಿ ಒಡಿಸ್ಸಾ ಟೂರ್ ಪ್ಯಾಕೇಜ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಇವತ್ತು ನಮ್ಮ RV ರಮಣ ಅವರು ಈ ಸಂಸ್ಥೆಯ ಫೌಂಡರ್ ಆಗಿದ್ದು 25 ವರ್ಷಗಳಿಂದ ಸತತವಾಗಿ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬಂದಿದ್ದಾರೆ. 12 ಬ್ರಾಂಚಸ್ ಸಹ ಓಪನ್ ಮಾಡಿದ್ದಾರೆ. ಕರ್ನಾಟಕ ಜನತೆ ತುಂಬಾ ಸಪೋರ್ಟಿವ್ ಆಗಿ ಕೊಟ್ಟು, ಫ್ರೆಂಡ್ಸು, ಫ್ಯಾಮಿಲಿ, ಸ್ಟೂಡೆಂಟ್ಸು ಎಲ್ಲ ಥರ ಜನರು ನಮ್ಮ ಜೊತೆ ಓಡಾಡಿ ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಇವತ್ತು ನೋಡೋದಾದರೆ ಒಡಿಸ್ಸಾ ಪ್ಯಾಕೇಜ್ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಇಂಡಿಯಾದಲ್ಲೇ ಈಸ್ಟರ್ನ್ ಪಾರ್ಟಲ್ಲಿ ಇರುವಂಥ ನಮ್ಮ ಒಡಿಸ್ಸಾ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ಹೆರಿಟೇಜಲ್ಲಿ ಬೇ ಆಫ್ ಬೆಂಗಾಲ್ ಕೋಸ್ಟ್ ಅಂತ ಆಗಿರೋದ್ರಿಂದ ಎಲ್ಲ ಥರದ್ರಲ್ಲೂ ಅಟ್ರಾಕ್ಷನ್ ಇರುವಂಥ ಒಂದು ರಾಜ್ಯ ಆಗಿದೆ. ಸೊ ಇಲ್ಲಿ ನೋಡೋದಾದರೆ ಹೆರಿಟೇಜ್ ಅಥವಾ ಮತ್ತು ನ್ಯಾಚುರಲ್ ಬ್ಯೂಟಿ ಮತ್ತು ಭುವನೇಶ್ವರು, ಪೂರಿ, ಜಗನ್ನಾಥ ಇದೆಲ್ಲ ಹೊಂದಿರುವಂಥ ರಾಜ್ಯ. ಯಾವುದೇ ವಯಸ್ಕರ ಇಲ್ಲದೆ ಎಲ್ಲರೂ ಹೋಗುವಂಥ ಮುಖ್ಯವಾದ ರಾಜ್ಯ ಹೊಂದಿದೆ ಇದು. ಓಕೆ. ಸೊ ಒಡಿಶಾಗೆ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ನಾವು ಯಾಕೆ ಒಡಿಶಾನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಏನೇನು ಪ್ಲೇಸಸ್ ಇದೆ, ಯಾಕೆ ಹೋಗಬೇಕು ಅಂತ. ತುಂಬ ಜನಕ್ಕೆ ಭಯ ಆಗೋದು, ನಾವು ಒಬ್ಬೊಬ್ಬರೇ ಹೋಗ್ಬಿಟ್ರೆ ನಮಗೆ ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ. ನಾವು ಏನೇ ಗೂಗಲ್ ಮಾಡ್ಕೊಂಡು ಹೋದ್ರು ಅಥವಾ ಯಾವುದೇ ವೀಡಿಯೋಸನ್ನು, ರಿವ್ಯೂವನ್ನು ನೋಡ್ಕೊಂಡು ಹೋದ್ರೂ ಕೂಡ ನಮಗೊಬ್ಬರು ಗೈಡ್ ಮಾಡೋದಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಕೆಲವ್ರಿಗೆ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಇರಲ್ಲ. ಅಯ್ಯೋ ಫ್ಲೈಟ್ ನೋಡಬೇಕು, ಅದಕ್ಕೆ ಟಿಕೆಟ್ ಬುಕ್ ಮಾಡಬೇಕು, ಅದರಲ್ಲಿ ಯಾವ ದಿ ಬೆಸ್ಟ್ ನೋಡಬೇಕು, ಯಾವ ಟೈಮಲ್ಲಿ ಹೋದರೆ ಬೆಟರು ಅಂತ ನೋಡಬೇಕು, ಅಲ್ಲಿದ್ದು ಲ್ಯಾಂಗ್ವೇಜಸ್ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಸೋಲೋ ಹೋಗೋದಕ್ಕಿಂತ, ಇಂಡಿಪೆಂಡೆಂಟಾಗಿ ಹೋಗೋದಕ್ಕಿಂತ ಪ್ಯಾಕೇಜಲ್ಲಿ ಹೋಗೋದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ. ಯೂಸ್ಫುಲ್ ಯಾಕಾಗುತ್ತೆ ಅಂದರೆ, ಇವಾಗ ಒಂದು ಗ್ರೂಪಲ್ಲಿ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಸೊ ಯಾವುದು ಎಲ್ಲಿ ನೋಡಬೇಕು, ಯಾವುದಾದ್ಮೇಲೆ ಏನು ನೋಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇರ್ತಾರೆ. ಸೊ ಈ ಥರ ಗ್ರೂಪ್ ಪ್ಯಾಕೇಜಸ್ ಹೋಗೋದ್ರಿಂದ ನಿಮಗೆ ಯಾವುದೇ ಥರ ಟೆನ್ಷನ್ ಇಲ್ಲ, ಎಲ್ಲ ಆರಾಮಾಗಿ ಅರೇಂಜ್ ಆಗಿರುತ್ತೆ. ನೀವು ಏನು ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಬಂದಿದ್ರೆ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಊಟದ ಬಗ್ಗೆ ಆಗಲಿ, ರೂಮ್ಸ್ ಬಗ್ಗೆ ಆಗಲಿ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಇದರಲ್ಲಿ ನಿಮಗೆ ಒಡಿಸ್ಸಾದಲ್ಲಿ ಮುಖ್ಯವಾದ ಪ್ಲೇಸಸ್ ನಾವು ಎಲ್ಲ ಕವರ್ ಮಾಡೋದ್ರಿಂದ ನಿಮ್ಗೆ ಆ ಥರ ಚಿಂತೆ ಇಲ್ಲ, ಒಂದು ಜಾಗ ಬಿಟ್ಟಿದ್ದೀವ, ಒಂದು ಜಾಗ ಇದ್ದೀವ ಅನ್ನೋಂಥ ಕಾನ್ಸೆಪ್ಟೇ ಇರೋದಿಲ್ಲ. ಸೊ ಇದರಲ್ಲಿ ನಾವು ಮುಖ್ಯ ಪಾತ್ರ ಫಿಕ್ಸ್ಡ್ ಡಿಪಾರ್ಚರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾದ್ಮೇಲೆ ನಿಮ್ಗೆ ಬರುವಂತದ್ದು ಕಸ್ಟಮೈಸ್ ಪ್ಯಾಕೇಜ್. ಇದರಲ್ಲಿ ನಿಮ್ಗೆ ನೋಡೋದಾದ್ರೆ ಕಸ್ಟಮರೇ ಇಷ್ಟಪಟ್ಟು ಬರುವಂತದ್ದು, ಅಂದ್ರೆ ಅವ್ರಿಗೆ ಯಾವ್ದಾವ್ದು ಡೇಟ್ಸ್ ಅವರೇ ರೆಡಿ ಮಾಡ್ಕೊಂಡಿರ್ತಾರೆ, ಅಥವಾ ಅವ್ರ ಫ್ಯಾಮಿಲಿಗೆ ಅಥವಾ ಮಕ್ಕಳಿಗೆ ರಜೆಗಳು ನೋಡ್ತಾರೆ. ಸೊ ಅದೇ ಟೈಮಲ್ಲಿ ಅವರು ಮಾಡ್ಕೊಂಡಿದ್ದಾಗ ಅವ್ರಿಗೂ ಆ ಥರ ಟೆನ್ಷನ್ ಇರಲ್ಲ. ಯಾವ ಥರ ಎಲ್ಲ ಅರೇಂಜ್ಮೆಂಟ್ಸು ಅವ್ರಿಗೆ ಮಾಡ್ಕೊಟ್ಟಿರ್ತೀವಿ. ಸೊ ಗ್ರೂಪಲ್ಲಿ ಹೋಗೋರಿಗೆ ಬೇರೆ ಥರ ಅನುಭವ ಆದರೆ ಕಸ್ಟಮೈಸ್ ಹೋದ್ರಲ್ಲೂ ಅದೇ ಥರ ಸುಂದರವಾಗಿರುವಂಥ ಅನುಭವನೇ ಆಗುತ್ತೆ. ಓಕೆ. ಸೊ ಈಗ ಒಡಿಶಾ ಪ್ಯಾಕೇಜ್ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಎಷ್ಟು ಡೇ ಬೇಕಾಗುತ್ತೆ ನಿಮ್ಮ ಪ್ಯಾಕೇಜಲ್ಲಿ? ಏನಿದೆ ಅಂದರೆ ಅದು 4 ಡೇಸು ಅಥವಾ 5 ಡೇಸು 7 ಡೇಸು ಈ ಥರ ಎಲ್ಲ ಇರುತ್ತೆ. ನಾವು ಎಷ್ಟು ದಿನದಲ್ಲಿ ಕವರ್ ಮಾಡ್ಬೋದು ಒಡಿಶಾನ? ಅಂದರೆ ಮೇನ್ ಪ್ಲೇಸಸ್ ಅಂತ ಬಂದಾಗ ನಿಮ್ಮ ಪ್ಯಾಕೇಜಲ್ಲಿ ಯಾವೆಲ್ಲ ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗ್ತೀರಾ ಅಂತ?
ಒಡಿಸ್ಸಾ ನೋಡೋದಾದ್ರೆ ನಾವು 4 nights 5 days ಪ್ಯಾಕೇಜ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ಇದರಲ್ಲಿ ನಾವು ಮುಖ್ಯವಾಗಿ ತುಂಬಾನೇ ನೋಡ್ಲೇಬೇಕಾದಂತ ಪ್ಲೇಸಸ್ ಎಲ್ಲಾನು ಕವರ್ ಮಾಡೋದ್ರಿಂದ ನಿಮ್ಗೆ ಮೊದಲು ಬರುವಂತದ್ದು ಭುವನೇಶ್ವರ್, ಟೆಂಪಲ್ ಸಿಟಿ ಆಫ್ ಇಂಡಿಯಾ ಅಂತಾನೆ ಹೇಳ್ಬೋದು. ನೂರಾರು ದೇವಸ್ಥಾನ ಶಿವಂಗೋಸ್ಕರ ಕಟ್ಟಿರೋದು. ಅದಲ್ಲದೆ ನಿಮಗೆ ಅಲ್ಲಿ ತುಂಬಾ ಸುಂದರವಾದ ನೇಚರ್ ವೈಸು ಮತ್ತೆ ಹೆರಿಟೇಜ್ ಅಲ್ಲಿ ತುಂಬಾನೇ ಮುಖ್ಯ ಪಾತ್ರ ಹೊಂದುತ್ತೆ. ಅದಾದ್ಮೇಲೆ ನಿಮ್ಗೆ ಬರುವಂತದ್ದು ಗಿರಿಜಾದೇವಿ, ಪಿಪಿಲಿ, ಮತ್ತೆ ಕೊನಾರ್ಕ್ ಸನ್ ಟೆಂಪಲ್ಲು. ಇದಲ್ಲದೆ ನಿಮಗೆ ಪೂರಿ ಜಗನ್ನಾಥ್ ಕೂಡ ನೋಡ್ಬೋದು. ಸಖಿ ಗೋಪಾಲ್, ಚಿಲ್ಕಿ ಲೇಕ್, ಇದಿಷ್ಟು ಕವರ್ನ ಮಾಡ್ತಾ ಇದ್ದೀವಿ. ಸಖಿ ಗೋಪಾಲ್ ಅನ್ನೋದು ಈ ಒಡಿಸ್ಸಾದಲ್ಲಿ ತುಂಬಾನೇ ಫೇಮಸ್ಸು. ಯಾಕಂದ್ರೆ ಆ ಊರಿನ ಮುಖ್ಯಸ್ಥಗೆ ಒಬ್ಳು ಸುಂದರವಾದ ಹುಡುಗಿ ಇರ್ತಾಳೆ ಮಗಳಾಗಿ. ಸೊ ಅವಾಗ ಏನ್ ಮಾಡ್ತಾರೆ, ಅಲ್ಲಿರುವಂತ ಒಂದು ನಾರ್ಮಲ್ ಹುಡುಗವಳನ್ನ ಮದುವೆ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಸಾಕ್ಷಾತ್ ಕೃಷ್ಣನೇ ಸಾಕ್ಷಿಯಾಗಿ ಅಲ್ಲಿ ಮದುವೆಯನ್ನ ಮಾಡಿಸ್ತಾನೆ. ಸೊ ಅವತ್ತಿಂದ ಅದು ಸಾಕ್ಷಿ ಗೋಪಾಲ್ ಅಥವಾ ಸಖಿ ಗೋಪಾಲ್ ಅಂತ ಹೆಸರುವಾಸಿಯಾಗಿದೆ. ಸೊ ಲಾರ್ಡ್ ಕೃಷ್ಣನಲ್ಲಿ ಪೂಜೆ ಮಾಡ್ತಾರೆ. ಅದಲ್ಲದೆ ನಿಮಗೆ ಪಿಪಿಲಿ ಅಥವಾ ರಘುರಾಜ್ಪುರ ನೋಡೋದಾದ್ರೆ ತುಂಬಾನೇ ಕಲರ್ಫುಲ್ ಹ್ಯಾಂಡಿಕ್ರಾಫ್ಟ್ಸ್ ಮತ್ತೆ ವಾಲ್ ಹ್ಯಾಂಗಿಂಗ್ಸು, ಫ್ಯಾಬ್ರಿಕ್ ಆಗಿರುವಂಥ ಡ್ರೆಸ್ಸಸ್ಸು ಮತ್ತೆ ಅಂಬ್ರಲಾಸು ಎಲ್ಲ ಕಲರ್ಫುಲ್ ಹ್ಯಾಂಡಿಕ್ರಾಫ್ಟ್ಸ್ ವರ್ಕ್ನ ಅಲ್ಲಿ ತುಂಬ ನೋಡ್ಬೋದು ಸಿಟಿಲಿ. ಸೊ ಇದು ತುಂಬಾನೇ ಫೇಮಸ್ಸು. ಅದಾದ್ಮೇಲೆ ನಮ್ಮ ಪೂರಿ ಜಗನ್ನಾಥ್ ಟೆಂಪಲ್ ಇದೆ. ಇದನ್ನ ನೋಡೋಕ್ಕೆ ಎಷ್ಟು ಲಕ್ಷಾಂತರ ಜನ ರಥೋತ್ಸವದಲ್ಲಿ ತುಂಬಾನೇ ಫೇಮಸ್ ಆಗಿರುವಂಥದ್ದು. ಲಾರ್ಡ್ ಶ್ರೀಕೃಷ್ಣ ಮತ್ತೆ ಅವರ ತಂಗಿ, ಅವರ ಅಣ್ಣನಾದ ಬಾಲಭದ್ರ ಮತ್ತೆ ಸುಭದ್ರೆ ಅವ್ರನ್ನ ಇಲ್ಲಿ ಪೂಜೆ ಮಾಡ್ತಾರೆ. ಅದಲ್ಲದೆ ನಿಮಗೆ ಪ್ರತಿ ದಿನ ಅಲ್ಲಿ ಫ್ಲಾಗ್ ಹಾಯಿಸ್ಟ್ ಇರುತ್ತೆ. ಸೊ ಅದೇನಾಗುತ್ತೆ ಅಂದರೆ ಫ್ಲಾಗ್ ಹಾಯಿಸ್ಟ್ ಮಾಡಿದಾಗ ಗಾಳಿ ಯಾವ ಥರ ಆಪೋಸಿಟ್ ಆಗಿ ಬೀಳಿಸುತ್ತೋ ಫ್ಲಾಗ್ ಆ ಥರ ಅಗೇನ್ಸ್ಟ್ ಆಗಿ ಹೋಗುತ್ತೆ. ಸೊ ಇದು ನೋಡೋಕ್ಕೆ ನೆರಳು ಸಹ ಅದರದ್ದು ಬೀಳೋದಿಲ್ಲ, ಆ ಫ್ಲಾಗ್ ನೆರಳು ಸಹ ಬೀಳೋದಿಲ್ಲ. ಅದಾದ್ಮೇಲೆ ಅದರ ಮೇಲೆ ಗೋಪುರದ ಮೇಲೆ ಹಕ್ಕಿ ಕೂಡ ಆಡೋದಿಲ್ಲ, ಯಾವುದೇ ಥರ ಪಕ್ಷಿಯಲ್ಲಿ ಆರೋದಿಲ್ಲ. ಇದೆಲ್ಲ ಸಾಕ್ಷಿಯಾಗಿದೆ ಅಲ್ಲಿ ಲಾರ್ಡ್ ಕೃಷ್ಣ ಜಗನ್ನಾಥ ಅಲ್ಲಿ ಜೀವಂತವಾಗಿ ನಮ್ಮನ್ನ ಪವರ್ಫುಲ್ ಆಗಿ ಕಾಪಾಡ್ತಾ ಇದ್ದಾನೆ ಅಂತ ಇದೊಂದು ರೀಸನ್ ಅಂತ ಹೇಳ್ಬೋದು. ಮತ್ತೆ ಅಲ್ಲಿ ಒಂದ್ಸತಿ ಒಳಗಡೆ ಹೋದ್ಮೇಲೆ ನಿಮ್ಗೆ ಎಷ್ಟೇ ಅಲ್ಲಿ ನದಿ ಅಥವಾ ಸಮುದ್ರದ ಅಬ್ಬರ ಎಷ್ಟು ಜೋರಾಗಿರುತ್ತೆ, ಒಂದ್ಸತಿ ನೀವು ದೇವಸ್ಥಾನದ ಒಳಗಡೆ ಹೋದ್ರೆ ಯಾವುದೇ ತರ ಸೌಂಡ್ ಕೇಳೋದಿಲ್ಲ. ಇದೆಲ್ಲ ಅಲ್ಲಿ ಒಂದು ಪ್ರೆಸೆಂಟೆನ್ಸ್ ನಮ್ಗೆ ಗೊತ್ತಾಗುತ್ತೆ. ಇದಲ್ಲದೆ ನಿಮ್ಗೆ ಕೊನಾರ್ಕ್ ದಿ ಸನ್ ಟೆಂಪಲ್, ಸೂರ್ಯ ಭಗವಾನ್ಗೆ ಟೆಂಪಲ್ ಇದೆ ಅಂದ್ರೆ ಅದು ಕೊನಾರ್ಕಲ್ಲಿ ತುಂಬಾನೇ ಫೇಮಸ್ಸು. ಚಾರಿಯಟ್ ರೂಪದಲ್ಲಿ ಅಂದ್ರೆ ರಥದ ರೂಪದಲ್ಲಿ ಅಲ್ಲಿ ಸೂರ್ಯ ಭಗವಾನ್ನ ಪೂಜೆ ಮಾಡ್ತಾರೆ. ಇದಲ್ಲದೆ ನಿಮ್ಗೆ ಗಿರಿಜಾದೇವಿ ಒಂದು ಶಕ್ತಿ ಪೀಠವಾಗಿದೆ. ಸತೀ ದೇವಿನ ಅಲ್ಲಿ ಆರಾಧಿಸ್ತಾರೆ. ಇದೊಂದು ಪವರ್ಫುಲ್ ಶಕ್ತಿ ಪೀಠ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಹೊಂದಿರುವಂಥ ಒಡಿಸ್ಸಾ ಪ್ಯಾಕೇಜ್ ನಮ್ಮಲ್ಲಿ 4 nights 5 daysಗೆ ನಾವು ಕವರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ನಾವು ಪುರಿ ಜಗನ್ನಾಥದ ಬಗ್ಗೆ ತುಂಬ ಕೇಳಿರ್ತೀವಿ. ಕೆಲವರಿಗೆ ನಮಗೆ ಈ 4 days ಈ ಥರ ಎಲ್ಲ ಅಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂದರೆ ನಮಗೆ ಲೀವ್ ಸಿಗಲ್ಲ, ಅಷ್ಟು ದಿನ ನಾವು ಮನೆ ಬಿಟ್ಟು ಇರೋದಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ. ಸೊ ನಾವು ಓನ್ಲಿ ಪುರಿ ಜಗನ್ನಾಥ ಮಾತ್ರ ಹೋಗಬೇಕು ಅನ್ನೋರು ಕೆಲವರ ಆಸೆ ಕೂಡ ಇರುತ್ತೆ. ಸೊ ಅಲ್ಲಿಗೆ ಮಾತ್ರ ಹೋಗಿ ಬರೋದಕ್ಕೂ ಕೂಡ ನಿಮ್ಮಲ್ಲಿ ಪ್ಯಾಕೇಜಸ್ ಇದೆಯಾ, ಅಥವಾ ಅಷ್ಟು ಪ್ಲೇಸಸ್ ಕವರ್ ಮಾಡಲೇಬೇಕು ಅಂತ ಏನಾದರೂ ಇದೆಯಾ? ಇಲ್ಲ, ಕಸ್ಟಮೈಸ್ ಬಂದಾಗ ನಮಗೆ ಪೂರಿ ಜಗನ್ನಾಥ್ ಮತ್ತೆ ಭುವನೇಶ್ವರ್ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಕಸ್ಟಮರ್ಸ್ ನಮಗೆ 2 nights 3 days ಅಲ್ಲಿ ಮುಗಿಸ್ಕೊಡಿ ಸಾಕು, ನಮಗೆ ಇದು ಮೇನ್ ಈಗ ಟೆಂಪಲ್ ಇರೋದ್ರಿಂದ ನಾವು ಇದನ್ನ ಮುಗಿಸ್ಕೊಂಡು ಬರ್ತೀವಿ ಅಂತ. ಸೊ ಕಸ್ಟಮೈಸ್ ಗ್ರಾಹಕಿಯ ಯಾವ ತರ ಇಷ್ಟ ಪಡ್ತಾರೋ ಆ ಟೈಮ್ಗೆ ಆ ಡೇಟ್ಗೆ ಮಾಡುವಂಥದ್ದು ಪೂರಿ ಜಗನ್ನಾಥ್ ಭುವನೇಶ್ವರ್ ಪ್ಯಾಕೇಜ್ ನಮ್ಮಲ್ಲಿ ಖಂಡಿತ ನಡೀತಾ ಇದೆ ಮ್ಯಾಮ್. ಓಕೆ, ಅಂದರೆ ನಾವು ಪುರಿ ಜಗನ್ನಾಥ ಅಂತ ಬಂದಾಗ ವಿಶೇಷವಾದಂಥ ದಿನಗಳು, ಪೂಜಾ, ಯಾತ್ರೆ, ರಥ ಈ ಥರದ್ದೆಲ್ಲ ಇರುತ್ತೆ. ಸೊ ಅಂಥ ಟೈಮಲ್ಲೂ ಕೂಡ ನಾವು ಪ್ಯಾಕೇಜಸ್ನ ಬುಕ್ ಮಾಡ್ಕೊಳ್ಬೋದಾ? ಯಾಕಂದರೆ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬರ್ತಾರೆ. ಸೊ ಆಗ ಕೆಲವರು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಟ್ರಾವೆಲ್ಸ್ ಅವರು. ಇಲ್ಲ, ಆ ಟೈಮಲ್ಲಿ ಹೆವಿ ಫ್ಲೋ ಇರುತ್ತೆ, ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸಮಸ್ಯೆ ಆಗುತ್ತೆ ಅಂತ. ಬಟ್ ಅದೇ ಟೈಮಲ್ಲಿ ಜನರಿಗೆ ನೀಡ್ ಕೂಡ ಇರುತ್ತೆ, ಇಲ್ಲ ನಮ್ಗೆ ಆ ಟೈಮಲ್ಲೇ ಯಾರು ಮಾರ್ಗದರ್ಶನದಲ್ಲಿ ಹೋಗಬೇಕು, ಒಂದು ಸೇಫ್ಟಿ ಅಂತ. ಸೊ ನಿಮ್ಮಲ್ಲಿ ಆ ಥರ ಯಾತ್ರೆ, ರಥ ಈ ಸಂದರ್ಭದಲ್ಲಿ ಹೋಗೋದಕ್ಕೆ ಅವಕಾಶ ಇದೆಯಾ, ಹೇಗೆ ಅಂತ? ವರ್ಷ ಪೂರ್ತಿ ನಮ್ಮಲ್ಲಿ ಒಡಿಸ್ಸಾ ಪ್ಯಾಕೇಜ್ ನಡೀತಾನೆ ಇರುತ್ತೆ. ಸ್ಪೆಷಲ್ ಆಗಿ ಈ ಥರ ಪೂರಿ ಜಗನ್ನಾಥ್ ರಥೋತ್ಸವ ಅಂತ ಬಂದಾಗ ನಮ್ಮಲ್ಲಿ ಮೊದಲೇ ಅದರಂಥ ಅರೇಂಜ್ಮೆಂಟ್ಸ್ ನಡೆದಿರೋದ್ರಿಂದ ಪ್ರತಿ ವರ್ಷ ತಿಂಗಳಲ್ಲಿ 2 ಸತಿ ಹೋಗುವಂತ ಅವಕಾಶ ಇರುತ್ತೆ. ಸೊ ಇದರಲ್ಲಿ ಮೊದಲಿಂದಾನೇ ನಡ್ಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಒಂದು ಜಗನ್ನಾಥ್ ಟೆಂಪಲ್ದು ವಿಸಿಟ್ ಇದ್ರೆ ಇನ್ನು ವರ್ಷ ಪೂರ್ತಿ ಕಾಮನ್ ಆಗಿ ನಡ್ಸ್ಕೊಂಡು ಬರ್ತಾ ಇರ್ತೀವಿ. ಓಕೆ, ಸೊ ಆ ಟೈಮಲ್ಲಿ ಕೂಡ ನಮ್ಗೆ ಅವಕಾಶ ಇದೆ, ನಾವು ಬುಕಿಂಗ್ ಮಾಡ್ಕೊಳ್ಬಹುದು. ಫೈನ್. ಈಗ ಒಂದು ನೀವು ಹೇಳ್ತಾ ಇದ್ರಿ, ಒಂದು ನೀವು ಅರೇಂಜ್ ಮಾಡಿರುವಂತ ಡೇಟಲ್ಲಿ ಟೈಮಲ್ಲಿ ನಾವು ಟ್ರಾವೆಲ್ ಮಾಡೋದು, ಇನ್ನೊಂದು ನಮಗೆ ಬೇಕಾಗಿರುವಂತ ಟೈಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಲ್ಲಿ ನೀವು ಅರೇಂಜ್ ಮಾಡ್ಕೊಡ್ತೀರಾ ಅಂತ. ಸೊ ಈ
ಎರಡರಲ್ಲಿ ಅಥವಾ ಲ್ಯಾಂಡ್ ಪ್ಯಾಕೇಜಸ್ ನಾವು ಅಲ್ಲಿ ಹೋದ್ಮೇಲೆ ನಿಮ್ಮ ಹತ್ರ ಕೇಳ್ಕೊಂಡಾಗ ಅಲ್ಲಿನ ವ್ಯವಸ್ಥೆ ಮಾಡೋದು, ಈ ಮೂರು ಅಂತ ನೋಡಿದಾಗ ನಿಮಗೆ ಬಹಳ ವರ್ಷಗಳಿಂದ ನೀವು ಇದರಲ್ಲಿ ಇರೋದ್ರಿಂದ ತುಂಬ ಜನ ಟ್ರಾವೆಲರ್ಸ್ನ ನೀವು ನೋಡಿರೋದ್ರಿಂದ ಯಾವುದು ನಾವು ಸೆಲೆಕ್ಟ್ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ? ಕಸ್ಟಮರ್ಗೆ ಯಾವುದಾದ್ರೂ ಕಿವಿ ಮಾತು ಹೇಳೋದಾದ್ರೆ, ಸಜೆಷನ್ ಮಾಡೋದಾದ್ರೆ ಈ ಮೂರಲ್ಲಿ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ? ರಿಸ್ಕ್ ಇಲ್ಲದೆ ಇರೋದು, ಕಂಫರ್ಟಬಲ್ ಆಗಿ ಆರಾಮಾಗಿ ಹೋಗಿ ಬರೋದು. ನಿಮಗೆ ರಿಸ್ಕ್ ಇಲ್ಲದೆ ಇರೋದು ಅಂಥದ್ದು ಯಾವುದೂ ಇಲ್ಲ ಮ್ಯಾಮ್. ಯಾಕಂದರೆ ಕಸ್ಟಮೈಸೇ ಇಷ್ಟಪಟ್ಟು ಅವ್ರು ಡೇಟ್ಸ್ನ ಫಾರ್ಮ್ ಮಾಡಿರ್ಬೇಕಾದ್ರೆ ಅವ್ರಿಗೆ ಅನುಕೂಲವಾಗೇ ಇರುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅವರು, ನಮಗೆ ಅನುಗುಣವಾಗಿರುವಂಥ ರೂಮ್ಸ್ ಆಗಲಿ, ಡೇಟ್ಸ್ ಆಗಲಿ, ಫುಡ್ ಎಲ್ಲ ಅವ್ರು ಕೇಳ್ಕೊಳ್ಳೋದ್ರಿಂದ ಅವ್ರು ಯಾವ ಥರ ಅಂದ್ಕೊಂಡಿರ್ತಾರೆ ಹಾಗೆ ನಮ್ಮಲ್ಲಿ ಮಾಡಿಸ್ಕೊಡ್ತೀವಿ. ಇದಲ್ಲದೆ ಗ್ರೂಪ್ ಬರೋದ್ರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಅಂದರೆ ಎಲ್ಲ ಥರ ಜನದ ಜೊತೆ ಬೆರಿಬೋದು. ಯಾವಾಗಲೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸೇ ಇಲ್ಲದೆ ಬೇರೆ ಜನಗಳು ಬರೋದ್ರಿಂದ ಅವ್ರಿಗೆ ಒಂದು ಒಡನಾಟ ಚೆನ್ನಾಗಾಗುತ್ತೆ. ಸೊ ಗ್ರೂಪ್ ಪ್ಯಾಕೇಜ್ ಹೋದಾಗ ಇದೊಂದು ಅಡ್ವಾಂಟೇಜ್ ಬರುತ್ತೆ. ಮತ್ತು ಇದು ಲ್ಯಾಂಡ್ ಪ್ಯಾಕೇಜ್ ಏನಂದರೆ ಫ್ಲೈಟ್ ಬುಕ್ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಫ್ಯಾಮಿಲಿಲಿ ಒಬ್ಬರು ಯಾರೋ ಫ್ಲೈಟ್ ಬುಕ್ ಮಾಡಿಬಿಟ್ಟಿರ್ತಾರೆ ಅಥವಾ ಟ್ರೈನ್ ಬುಕ್ ಮಾಡಿಬಿಟ್ಟಿರ್ತಾರೆ. ಹಿಂಗೆ ಅದಾದಮೇಲೆ ಏನು ಮಾಡೋದು, ಇವಾಗ ಕಟ್ಟಾದ್ಮೇಲೆ ಅಲ್ಲಿ ಇರುತ್ತಾ ಇಲ್ವೋ, ಆನ್ಲೈನಲ್ಲಿ ನಂಬಿಕೆ ಇರುತ್ತೋ ಇಲ್ವೋ ಅಂತ ಒಂದು ಡೌಟ್ ಇರುತ್ತೆ. ಅಂಥವ್ರಿಗೆ ನಮ್ಮ RV ಆ್ಯಂಡ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಯಾವುದೇ ಥರ ನಂಬಿಕೆ ನಿಮಗೆ ಇದು ಮೋಸ ಆಗದೆ ಇರೋಂಗೆ ನೋಡ್ಕೊಳ್ತೀವಿ. ಯಾವ ಥರ ಅಂದರೆ ಪಿಕಪ್ಪಿಂದ, ಡ್ರಾಪಿಂದ, ಮತ್ತು ಅಲ್ಲಿ ಉಳ್ಕೊಳ್ಳೋಕೆ ರೂಮು ಮತ್ತು ಫುಡ್ಡು ಎಲ್ಲನೂ ನಾನು ನಿಮಗೆ ಅರೇಂಜ್ ಮಾಡಿಕೊಡ್ತೀವಿ. ಸೊ ಫಿಕ್ಸ್ ಡಿಪಾರ್ಚರ್, ಕಸ್ಟಮೈಸ್ ಡಿಪಾರ್ಚರ್ ಮತ್ತು ನಿಮಗೆ ಲ್ಯಾಂಡ್ ಪ್ಯಾಕೇಜ್, ಈ ಮೂರಲ್ಲೂ ಎಲ್ಲನೂ ಬೆಸ್ಟ್ ಅಂತಲೇ ಹೇಳ್ಬೋದು. ಕಸ್ಟಮರ್ಸ್ಗೆ ಯಾವ ಥರ ಚಾಯ್ಸ್ ಇದೆಯೋ ಅದಕ್ಕೆ ಅನುಗುಣವಾಗಿ ಅವರು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ. ಸೊ ಒಡಿಶಾಗೆ ಇಂಥವರೇ ಹೋಗಬೇಕು ಅನ್ನೋದೇನಿಲ್ಲ, ಧಾರ್ಮಿಕವಾಗಿ ಬಲವಿದ್ದವರು ಕೂಡ ಹೋಗೋದು, ಆರ್ ನಾರ್ಮಲ್ ಆಗಿ ಎಲ್ಲ ಊರುಗಳನ್ನ ಒಂದ್ಸತಿ ನೋಡಬೇಕು, ಅಲ್ಲಿದ್ದ ಕಲ್ಚರಲ್ ನೋಡಬೇಕು, ಅಲ್ಲಿನ ಫುಡ್ ಹೇಗಿತ್ತು ನೋಡಬೇಕು ಅಂತ ಅಂದ್ಕೊಂಡ್ರು, ಮತ್ತು ಪ್ಲೇಸಸ್ಗೆ ಹೋಗಬೇಕು ಅನ್ನೋರು. ಸೊ ಇವ್ರುಗಳು ಒಡಿಶಾನ ಹಾಗಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಖಂಡಿತ ಮ್ಯಾಮ್. ಯಾಕಂದರೆ ಇದು ದೇವ್ರ ಸಿಟಿ ಆಫ್ ಟೆಂಪಲ್ ಆಗಿರೋದ್ರಿಂದ ಎಲ್ಲರಿಗೂ ಆಶೀರ್ವಾದ ಬೇಕೇ ಬೇಕು. ಸೊ ಯಾವುದೇ ಥರ ವಯಸ್ಕರ ಖಂಡಿತ ಇದರಲ್ಲಿಲ್ಲ. ಯಾರೇ ಇವಾಗ ಹೋಗಬೇಕು ಅಂದರೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಫೋನ್ ಮಾಡಿ, ಮತ್ತು ನಿಮ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಎಕ್ಸಿಕ್ಯೂಟಿವ್ಸ್ ನಿಮಗೆ ಕೊಡ್ತಾರೆ. ವಯಸ್ಸು ಇದು ಅದು ಅಂತ ಏನೂ ಚಿಂತೆ ಮಾಡಬೇಡಿ. ಓಕೆ. ಸೊ ಒಂದು ಪ್ಯಾಕೇಜ್ ಅಂತ ಬಂದಾಗ, ಒಂದು ಬ್ಯಾಚ್ ಅಂತ ಬಂದಾಗ, ಆ ಬ್ಯಾಚ್ನ ಅರೇಂಜ್ಮೆಂಟ್ ನೀವು ಹೇಗೆ ಮಾಡ್ತೀರಾ? ಅಂದರೆ ಇಷ್ಟು ಜನ ಇರಬೇಕು, ಇಷ್ಟೇ ಜನ ಇರಬೇಕು, ಅವ್ರನ್ನ ಇಲ್ಲಿಂದ ಪಿಕ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಡ್ರಾಪ್ ಮಾಡಿ ಮತ್ತೆ ಅಲ್ಲೆಲ್ಲನೂ ತೋರಿಸಿ ವಾಪಸ್ ಕರ್ಕೊಂಡು ಬರೋವರೆಗೂ ಪ್ರತಿಯೊಂದನ್ನು ಕೇರ್ ಮಾಡಬೇಕಾಗತ್ತೆ. ಅವ್ರನ್ನ ಟೇಕ್ ಕೇರ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ನೀವು ಪ್ಲ್ಯಾನ್ ಹೆಂಗಿರುತ್ತೆ ಅಂತ ಕಸ್ಟಮರ್ಗೆ ಅನುಕೂಲ ಆಗೋ ಥರ, ಇಷ್ಟ ಆಗೋ ಥರ ಹೇಗೆ ಪ್ಲ್ಯಾನ್ ಮಾಡ್ಕೊಳ್ತೀರಾ? ಇವಾಗ ಒಂದು ಗ್ರೂಪಲ್ಲಿ ಪ್ರತಿ ತಿಂಗಳು ನೋಡೋದಾದರೆ ಎರಡು ಸಲ ಹೋಗೋದಾಗಿರುತ್ತೆ. ಸೊ ಅವರು 30 ಡೇಸ್ ಮುಂಚೆಯಿಂದನೇ ನಮಗೆ ಬುಕಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಗ್ರೂಪಲ್ಲಿ 30 ಮೆಂಬರ್ಸ್ನೇ ನಾವು ತೊಗೊಳ್ತೀವಿ. ಅಂದರೆ 20+ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಗ್ರೂಪಲ್ಲಿ ಈ ಥರ ಹೋಗೋದ್ರಿಂದ ನಿಮ್ಗೆ ಎಲ್ಲೂ ನಿಮಗೆ ತುಂಬ ಜನ ಅಥವಾ ತುಂಬ ಮೆಸ್ಸಿ ಅಂತ ಅನ್ಸಲ್ಲ. ಸೊ ಗ್ರೂಪು ನಿಮಗೆ 30 ಮೆಂಬರ್ಸಲ್ಲಿ ಇರುತ್ತೆ. ಇದೇ ಥರ ಎಲ್ಲ ಪ್ಯಾಕೇಜಸಲ್ಲೂ ನಮಗೆ ಒಂದು ಗ್ರೂಪಲ್ಲಿ 30 ಮೆಂಬರ್ಸ್ ಅಂತ ಇಟ್ಕೊಂಡಿರ್ತೀವಿ. ಟ್ವಿನ್ ಶೇರಿಂಗ್ ರೂಮ್ ಸಹ ನಾವು ಕೊಡ್ತಾ ಇದ್ದೀವಿ. ಪ್ಯಾಕೇಜ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಯಾವ ರೀತಿಯಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು? ಆನ್ಲೈನ್ ಮುಖಾಂತರವೋ ಅಥವಾ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡುವಂಥದ್ದು, ವೆಬ್ಸೈಟು, ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ? ನೀವು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ನೇರವಾಗಿ ಆಫೀಸ್ಗೆ ಸಹ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ನಿಮಗೆ ಆರಾಮಾಗಿ ಬೆಂಗಳೂರು ಸಿಟಿ ಮಧ್ಯದಲ್ಲೇ ಇರೋದ್ರಿಂದ ಎಲ್ಲರೂ ಆರಾಮಾಗಿ ಬರ್ಬೋದು. ಅದಲ್ಲದೆ ನಿಮಗೆ ಸೋಷಿಯಲ್ ಮೀಡಿಯಲ್ಲಿ ನೋಡೋದಾದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಎಲ್ಲದರಲ್ಲೂ ನಮ್ಮ ಪ್ಯಾಕೇಜಸ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ. ಮತ್ತು ಬರ್ತಾ ಇರುವಂಥ ನಂಬರ್ಸ್ಗೆ ದಯವಿಟ್ಟು ಕಾಲ್ ಮಾಡಿ. ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ಪ್ಯಾಕೇಜ್ ಬಗ್ಗೆ ನಾವು ಖಂಡಿತ ತಿಳಿಸ್ಕೊಡ್ತೀವಿ. ಓಕೆ. ಈಗ ನಾವು ಒಡಿಶಾ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋರು ಏನೆಲ್ಲ ಡಾಕ್ಯುಮೆಂಟ್ಸ್ನ ನಿಮಗೆ ಸಬ್ಮಿಟ್ ಮಾಡಬೇಕಾಗತ್ತೆ? ಸೊ ಅದೊಂದು ಪ್ರಕ್ರಿಯೆ ಇದ್ದೇ ಇರುತ್ತೆ ಅಲ್ಲ? ಸೊ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗತ್ತೆ ಅಂತ? ಫ್ಲೈಟಲ್ಲಿ ಹೋಗೋದಾದರೆ ನೋಡೋದಾದರೆ ನಿಮಗೆ ಆಧಾರ್ ಕಾರ್ಡ್ ಒಂದು ಮುಖ್ಯ ಪಾತ್ರ ಹೊಂದುತ್ತೆ. ಸೊ ಒರಿಜಿನಲ್ ಆಧಾರ್ ಕಾರ್ಡ್ನ ನೀವು ಅಲ್ಲಿ ಕ್ಯಾರಿ ಮಾಡಬೇಕಾಗತ್ತೆ. ಬುಕಿಂಗ್ ಟೈಮಲ್ಲೂ ನಮಗೆ ಆಧಾರ್ ಕಾರ್ಡ್ ಕ್ಲಿಯರ್ ಫೋಟೋ ಬೇಕಾಗಿರೋದ್ರಿಂದ ಅವ್ರ ಹೆಸರುಗಳು ಅಲ್ಲಿ ಒಂದ್ಸತಿ ಫ್ಲೈಟಿಗೆ ಬುಕ್ ಆದರೆ ನೇಮ್ಸ್ ಪ್ರಾಪರ್ ಆಗಿರಬೇಕು, ಅವ್ರ ಅಕ್ಷರಗಳು ಕರೆಕ್ಟಾಗಿರಬೇಕು. ಸೊ ನಮಗೆ ಮೇನ್ ಡಾಕ್ಯುಮೆಂಟ್ ಇದರಲ್ಲಿ ಬಂದು ಆಧಾರ್ ಕಾರ್ಡು ಒರಿಜಿನಲ್ ಆಗಿ ಬೇಕಾಗಿರುತ್ತೆ. ಸೊ ಅದನ್ನ ಬಿಟ್ಟು ಇನ್ನೇನು ಇನ್ನು ಯಾವುದೇ ಥರ ಡಾಕ್ಯುಮೆಂಟೇಷನ್ ಇದರಲ್ಲಿ ಇರೋದ್ರಿಂದ. ಸೊ ಡೊಮೆಸ್ಟಿಕ್ ಪ್ಯಾಕೇಜಸ್ ಅಂತ ಬಂದಾಗ ಸಾಮಾನ್ಯವಾಗಿ ಆಧಾರ್ ಕಾರ್ಡೇ ಮುಖ್ಯವಾಗಿ ಡಾಕ್ಯುಮೆಂಟೇಷನ್ ಅಂತ ತಗೊಳ್ತೀವಿ. ಓಕೆ. ಈಗ ಪ್ಯಾಕೇಜ್ ಅಮೌಂಟ್ ಬಗ್ಗೆ ಮಾತಾಡ್ತಿದ್ರೆ ಎಲ್ರಿಗೂ ಒಂದು ಪ್ಯಾಕೇಜ್ ಅಂದಿದ ತಕ್ಷಣ ಎಷ್ಟಿರುತ್ತೋ ಏನೋ, ಹೆವಿ ಇರುತ್ತೇನೋ ಹೇಗೋ ಅಂತ. ಸೊ ಹೇಗಿದೆ ನಿಮ್ಮಲ್ಲಿ
ನಮ್ಮಲ್ಲಿ ಅಂತ? ನಮ್ಮಲ್ಲಿ ನೋಡೋದಾದ್ರೆ ಈಗ 44 ನೈಟ್ಸ್ 5 ಡೇಸಲ್ಲಿ 37,800 ಪ್ಯಾಕೇಜಲ್ಲಿ ಬಿಟ್ಟಿದ್ದೀವಿ. ಸೊ ಇದರಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಫ್ಲೈಟು, ಫುಡ್ಡು, ಅಕಾಮಡೇಷನ್ ಎಲ್ಲ ಸೇರ್ಕೊಂಡಿರೋದ್ರಿಂದ ನಿಮಗೆ ಅತಿ ಸಾಮಾನ್ಯ ಜನರು ಹೋಗುವಂಥ ಪ್ಯಾಕೇಜ್ ಬಜೆಟ್ ಫ್ರೆಂಡ್ಲಿಯಲ್ಲಿ ಕೊಟ್ಟಿದ್ದೀವಿ. ಸೊ 37,800 ಈ ಕಾಸ್ಟ್ ಆಗಿರುತ್ತೆ. ಓಕೆ, ಅಂದರೆ ನಾವು ಈಗ ಅಮೌಂಟ್ ಪೇ ಮಾಡ್ತೀವಿ ಅಂತಂದರೆ ಅದಕ್ಕೇನು ಪ್ರಕ್ರಿಯೆಗಳಿರುತ್ತೆ? ಅಂದರೆ ನಾವು ಫುಲ್ ಅಮೌಂಟ್ ಒಂದು ಸತಿ ಸೆಟಲ್ ಮಾಡಬೇಕಾ, 70%, 80% ಸೆಟಲ್ ಮಾಡಬೇಕಾ, ಹೇಗೆ ಏನು ಅಂತ? 30 ಡೇಸ್ ಮುಂಚೆ ಬುಕ್ ಮಾಡಿರೋದ್ರಿಂದ ನಿಮಗೆ 50%ನ ನಾವು ಅಡ್ವಾನ್ಸ್ ಅಮೌಂಟಾಗಿ ತೊಗೊಂಡಿರ್ತೀವಿ. ಟೋಟಲ್ ಕಾಸ್ಟ್ ಏನಿರುತ್ತೋ ಅದರಲ್ಲಿ 50% ಅವರು ಅಡ್ವಾನ್ಸ್ ರೂಪದಲ್ಲಿ ಕೊಡಬೇಕು. ಇನ್ನು ಟ್ರಿಪ್ ಡೇಟಿನ 15 ಡೇಸ್ ಮುಂಚೆ ಅಥವಾ 20 ಡೇಸ್ ಮುಂಚೆ ಬ್ಯಾಲೆನ್ಸ್ನ ಕ್ಲಿಯರ್ ಮಾಡ್ಕೊಳ್ಳುವಂಥ ಪ್ರೊಸೀಜರ್ ಇದೆ. ಇದರಲ್ಲಿ ನೋಡೋದಾದರೆ ಮಕ್ಕಳಿಗೂ ಸಹ ಟಿಕೆಟ್ಸ್ ಇರುತ್ತೆ. ಸೊ ಇವಾಗ ಫ್ಲೈಟಲ್ಲಿ ಹೋಗೋದಾದರೆ ಇನ್ಫ್ಯಾಂಟ್ ಟಿಕೆಟ್ ಅಂತ ಕೂಡ ಬರುತ್ತೆ. ಸೊ ನಾವು ಏನು ಮಾಡಿದ್ದೀವಿ ಅಂದರೆ 1 ವರ್ಷದಿಂದ 7 ವರ್ಷವರೆಗೂ ನಾವು 70% ಆಫ್ ದ ಟೋಟಲ್ ಕಾಸ್ಟ್, ಅಂದರೆ ಏನು ರೇಟ್ ಇದೆಯೋ ಅದ್ರಲ್ಲಿ 70% ಕೊಡೋ ಥರ ಮಕ್ಕಳಿಗೆ ಡಿವೈಡ್ ಮಾಡಿದ್ದೀವಿ. ಸೊ ಈ ಥರ ಪ್ರೊಸೀಜರ್ ನಡ್ಕೊಂಡು ಹೋಗುತ್ತೆ ಎಲ್ಲ ಪ್ಯಾಕೇಜಸಲ್ಲೂ. ಓಕೆ, ಸೊ ನಮಗೆ ಒಡಿಶಾ ಈ ಥರದ ಭಾಗಗಳಿಗೆ ಹೋದಾಗ ಒಂದು ಸ್ವಲ್ಪ ಟೆನ್ಷನ್ ಅಥವಾ ನರ್ವಸ್ನೆಸ್ ಅಂತ ಅನಿಸೋದು, ನಮಗೆ ಅಲ್ಲಿನ ಲ್ಯಾಂಗ್ವೇಜಸ್ ಒಂಚೂರು ಇಶ್ಯೂ ಆಗುತ್ತೆ ಅಂತ, ಮತ್ತು ಅಲ್ಲಿನ ಫುಡ್ ನಮ್ಗೆ ಅಡ್ಜಸ್ಟ್ ಆಗುತ್ತಾ ಅಡ್ಜಸ್ಟ್ ಆಗಲ್ವಾ ಅಂತ. ಸೊ ನಾವು ಒಬ್ಬರೊಬ್ಬರೇ ಹೋದಾಗ ಇದೊಂದು ಟೆನ್ಷನ್ ಇರುತ್ತೆ, ಅಯ್ಯೋ ಕ್ಯಾಬ್ ಬುಕ್ ಮಾಡಬೇಕು ಅಂದರೆ ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಬರಲ್ಲ, ಅವ್ರ ಲ್ಯಾಂಗ್ವೇಜ್ ನಮಗೆ ಬರಲ್ಲ. ಇಂಗ್ಲೀಷ್ ಬರ್ತಾ ಇದ್ರೆ ಫೈನ್, ಬಟ್ ಅವರು ಅಲ್ಲಿ ಇಂಗ್ಲೀಷ್ ಇಬ್ಬರಿಗೂ ಬಂದರೆ ಓಕೆ, ಇಲ್ಲ ಅಂತಂದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮ ಜೊತೆಗೆ ಹೋದಂಥ ಸಂದರ್ಭದಲ್ಲಿ ಮೆಂಟರ್ ಆಗಿರ್ಬೋದು ಅಥವಾ ಫುಲ್ ಮ್ಯಾನೇಜರ್ ಆಗಿರ್ಬೋದು, ಯಾವ ಥರ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ, ನಾವು ಹೆಂಗೆ ಅವ್ರ ಮೇಲೆ ಡಿಪೆಂಡ್ ಆಗ್ಬೋದು ಅಂತ? ಒಂದ್ಸತಿ ಇವಾಗ ಕಸ್ಟಮರ್ ನಮ್ಮಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಅಂದರೆ ಖಂಡಿತ ಫಾಲೋಅಪ್ಸ್ ಇರುತ್ತೆ. ಸೊ ವಾಟ್ಸಪ್ ಗ್ರೂಪಲ್ಲಿ ಅವ್ರನ್ನ ಎಲ್ಲ ಯಾರ್ಯಾರು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅವ್ರ ನಂಬರ್ಸ್ ಎಲ್ಲ ಆ್ಯಡ್ ಮಾಡಿ ಕಂಪ್ಲೀಟ್ ಮಾಹಿತಿ ನಮ್ಮ ಟೂರ್ ಮ್ಯಾನೇಜರ್ ಕೊಡ್ತಾರೆ. ಬೇಸಿಕ್ ಇನ್ಫಾರ್ಮೇಷನ್ ಬಂದು ಸೇಲ್ಸ್ ಎಕ್ಸಿಕ್ಯೂಟಿವಿಂದ ತೊಗೊಂಡಿದ್ರೆ ನೀವು ನೀವು ಹತ್ರ ಬರ್ತಾ ಇದೆ ಟ್ರಿಪ್ಗೆ ಅಂತ ನೋಡಿದಾಗ ಟೂರ್ ಮ್ಯಾನೇಜರ್ ಇದನ್ನೆಲ್ಲ ನೋಡ್ಕೊಳ್ತಾರೆ. ಅವ್ರಿಗೆಲ್ಲ ಭಾಷೆ ಬರುತ್ತೆ. ಸೊ ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಟೂರ್ ಮ್ಯಾನೇಜರ್ ಇದ್ರೂ ಅವ್ರಿಗೆ ಎಲ್ಲ ಪಂಚಭಾಷೆ ಬರುವಂಥ ಟೂರ್ ಮ್ಯಾನೇಜರ್ ಆಗಿರ್ತಾರೆ. ಅಂತ ಟ್ರೈನ್ಡ್ ಅಪ್ ನಮ್ಮಲ್ಲಿ ಇದ್ದಾರೆ. ಸೊ ಇದು ಯಾವುದೇ ಥರ ನಿಮಗೆ ಇಶ್ಯೂ ಆಗಲ್ಲ, ಭಯ ಪಟ್ಕೊಂಡು ಹೆಂಗಪ್ಪ ಭಾಷೆ ಬರಲ್ಲ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ. ನೀವು ಆರಾಮಾಗಿ ಪ್ಯಾಕ್ ಮಾಡ್ಕೊಳ್ಳೋದು ಒಂದೇ ನಿಮಗೆ ಇದಿರೋದ್ರಿಂದ. ಸೊ ಯಾವುದೇ ಥರ ಈ ಟೆನ್ಷನ್ಸ್ ಖಂಡಿತ ಇರೋದಿಲ್ಲ ಮ್ಯಾಮ್. ಓಕೆ, ಸೊ ಈಗ ತುಂಬ ಜನಕ್ಕೆ ಕಂಫರ್ಟಬಲ್ ಆಗದೆ ಇರೋ ವಿಚಾರ ಅಂತಂದರೆ ನಾವು ಅಲ್ಲೆಲ್ಲಿ ಉಳ್ಕೊಳ್ತೀವಿ, ಹೆಂಗಿರುತ್ತೆ, ಸ್ಟೇ ಮಾಡೋ ಪ್ಲೇಸಸ್ ಯಾವ ರೀತಿ ಆಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ ಅನ್ನೋದು ಒಂದು, ನಮಗೆ ಸೇಫ್ಟಿ ಅನ್ನೋದಿರುತ್ತಾ ಅನ್ನೋದು ಎರಡನೇದು. ಸೊ ನಿದ್ದೆ ಆಗತ್ತಾ ಅಂತ? ಹೌದು, ಟ್ರಾವೆಲ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಸೊ ಈ ಕೆಲವು ದೇವಸ್ಥಾನದಲ್ಲಿ ಇಂಥದ್ದೇ ಟೈಮಿಗೆ ದರ್ಶನ ಅಂತ ಇರುತ್ತೆ, ನಾವು ಆ ಟೈಮಿಗೆ ರೀಚ್ ಆಗಲೇಬೇಕಾಗತ್ತೆ, ಇಲ್ಲ ಅಲ್ಲಿ ತನಕ ಹೋಗಿ ಸುಮ್ಮನೆ ವಾಪಸ್ ಬರೋ ಪರಿಸ್ಥಿತಿ ಬರುತ್ತೆ. ಬಟ್ ಸ್ಟೇ ಅಂತ ಬಂದಾಗ ಹೆಂಗಿರುತ್ತೆ, ರೂಮಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಆಗಿರುತ್ತೆ, ಮೊದಲೇ ಬುಕಿಂಗ್ ಮಾಡ್ಕೊಂಡಿರ್ತೀರಾ ನೀವು ಅಥವಾ ಹೇಗೆ ಅಂತ? ಹೌದು ಮ್ಯಾಮ್, ನಮ್ಮದೇ ಆದಂಥ ಬ್ರ್ಯಾಂಚಸ್ ಇರೋದ್ರಿಂದ ನಾವು ಎಲ್ಲ ಮುಂಚಿತವಾಗಿ ಅರೇಂಜ್ಮೆಂಟ್ಸ್ ಆಗಿರುತ್ತೆ. ಸೊ ಅಕಾಮಡೇಷನ್ ಅಂತೂ ತುಂಬಾ ಒಳ್ಳೆ AC ರೂಮ್ಸ್ನ ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಯಾವುದೇ ಥರ ನಿಮಗೆ ಕ್ಲೆನ್ಲಿನೆಸ್ ಅಥವಾ ಅನ್ಕಂಫರ್ಟಬಲ್ ಒಂದು ಮಾತು ಕೂಡ ನಿಮಗೆ ಬರಲ್ಲ. ನಿಜವಾಗ್ಲೂ ಹೇಳ್ತಾ ಇರಬೇಕಂದ್ರೆ ನಮ್ಮ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ 25 ವರ್ಷಗಳಿಂದ ಸೌತ್ ಇಂಡಿಯಾದಲ್ಲೇ ನಂಬರ್ 1 ಹೇಗೆ ಅನ್ಸ್ಕೊಂಡಿದೆ ಅಂದರೆ ಈ ಥರ ಹಾಸ್ಪಿಟಾಲಿಟಿ ಮತ್ತು ಸರ್ವಿಸ್ ಹೆಸರಲ್ಲಿ. ಸೊ ಬರೋವಂಥ ಕಸ್ಟಮರ್ಸ್ನ ಪೇಷನ್ಸಾಗಿ ಹ್ಯಾಂಡಲ್ ಮಾಡಿ ಅವ್ರಿಗೆ ಯಾವುದೇ ಥರ ತೊಂದರೆ ಇಲ್ಲದೆ ರೂಮ್ಸ್ ಕನ್ವೀನಿಯೆಂಟ್ ಆಗಲಿ ಅಥವಾ ಫುಡ್ ಇಶ್ಯೂ ಅಲ್ಲಿ ಎಲ್ಲೂ ನಾವು ಕುಂದುಕೊರತೆ ಬರೋದೇ ಇರೋ ಥರ ನೋಡ್ಕೊಳ್ತೀವಿ. ಓಕೆ, ಸೊ ನಾವಿವಾಗ ಎಲ್ಲೋ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಮಗೆ ಟೈಮ್ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವಿಲ್ಲಿ ಇಷ್ಟೇ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ, ಆಮೇಲೆ ನಾವು ನೆಕ್ಸ್ಟ್ ಮೂವ್ ಆಗಬೇಕಾಗತ್ತೆ ಅಂತ. ಸೊ ಪ್ಯಾಕೇಜಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದಾಗ ಆ ಟೈಮ್ನ ಮೇಂಟೈನ್ ಮಾಡೋದು ಕಂಪ್ಲೀಟ್ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು, ಎಲ್ಲರೂ ಒಟ್ಟಿಗೆ ಹೊರಡಿಸ್ಬೇಕು ಅಂತ. ಸೊ ನೀವು ಹೇಳ್ತಾ ಇದ್ರಿ ಕೆಲವು ಪ್ಲೇಸಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ, ನಾವಲ್ಲಿ ಕಲ್ಚರ್ನ ನೋಡ್ತೀವಿ, ಅಲ್ಲಿ ಹ್ಯಾಂಡ್ ಕ್ರಾಫ್ಟ್ ಆಗಿರ್ಬೋದು, ಬೇರೆ ಬೇರೆ ಥರದ್ದಿದೆ ಅಂತ. ಸ್ವಲ್ಪ ಸಮಯ ಅಲ್ಲಿ ಸ್ಪೆಂಡ್ ಮಾಡಬೇಕು, ಶಾಪಿಂಗ್ ಮಾಡಬೇಕು ಅನ್ನೋದು ಕೆಲವರು ಉದ್ದೇಶ ಆಗಿರುತ್ತೆ. ಕೆಲವು ಟೆಂಪಲ್ ತುಂಬ ನೋಡೋದಕ್ಕೆ ಚೆನ್ನಾಗಿದೆ ಅಂತ, ಪುರಿ ಜಗನ್ನಾಥ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಒಂದೊಂದು ಪ್ಲೇಸ್ ಅಂತ ಬಂದಾಗ, ಪರ್ಟಿಕ್ಯುಲರ್ ಅಂತ ಬಂದಾಗ ಆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀರಾ? ಎಷ್ಟೊತ್ತು ನಾವು ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ? ಅಂದರೆ ಮುಂಚಿತವಾಗಿ ಗೈಡ್ ಮಾಡಿರ್ತೀರಾ, ನಾವು ಇಲ್ಲಿ ಇಷ್ಟೊತ್ತಿರ್ತೀವಿ, ಇಲ್ಲಿಂದ ಇಷ್ಟೊತ್ತಿಗೆ ಹೊರಡ್ತೀವಿ, ಹಾಗೆ ಹೇಗೆ ಅಂತ, ಹೆಂಗೆ ಅಂತ? ಅದರಿಂದನೇ ನಾನು 4 ನೈಟ್ಸ್ 5 ಡೇಸ್ ಪ್ಯಾಕೇಜ್ನ ಚೂಸ್ ಮಾಡಿರೋದು ಮ್ಯಾಮ್. ಈಗ ಭುವನೇಶ್ವರಲ್ಲಿ ಹೋಗಬೇಕಂದ್ರೆ ಹಲವಾರು ಟೆಂಪಲ್ಸ್ ಇರೋದ್ರಿಂದ ನೀವು ಫುಲ್ ಡೇ ಟೆಂಪಲ್ಸ್ ನೋಡೋವಂಥದ್ದೇ ಇರುತ್ತೆ. ಯಾರಿಗೂ ಅರ್ಜೆಂಟ್ ಮಾಡೋದಾಗಲಿ, ನಡೀರಿ ಅಂತ ರಶ್ ಮಾಡೋದಾಗಲಿ ಯಾವುದೇ ಥರ ಇರಲ್ಲ. ಮತ್ತು ಪೂರಿ ಜಗನ್ನಾಥ ಅಷ್ಟೇ, ನೋಡೋಕ್ಕೆ ಅದಕ್ಕೋಸ್ಕರನೇ ಜನ ಬಂದಾಗ ನಾವು ಸಂಪೂರ್ಣವಾಗಿ ಅವ್ರಿಗೆ ಟೈಮ್ ಕೊಡಬೇಕು.
ಇದರಲ್ಲೂ ಅಷ್ಟೇ ನಾವು ಯಾವುದೇ ಥರ ಅವ್ರಿಗೆ ಅರ್ಜೆನ್ಸಿ ಅಥವಾ ಟೈಮ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಇದಾಗೋ ಒಂಥರ ಡಿಸ್ಟರ್ಬೆನ್ಸ್ ಆಗೋ ಥರ ಮಾಡೋದಿಲ್ಲ. ಸೊ ಅದ್ರ ಪ್ರಕಾರ ಯಾವ ಡೇ ಆದಮೇಲೆ ಯಾವ ಡೇಗೆ ಯಾವ ಥರ ಟೈಮ್ ಇರಬೇಕು ಅನ್ನೋ ಕಂಪ್ಲೀಟ್ ಅರೇಂಜ್ಮೆಂಟ್ಸ್ ಅಥವಾ ಮುಂಚಿತವಾಗಿ ಇನ್ಫಾರ್ಮೇಷನ್ ಕಸ್ಟಮರ್ಸ್ಗೆ ಎಕ್ಸಿಕ್ಯೂಟಿವ್ಸ್ ಮೂಲಕ ಆಗಲಿ ಅಥವಾ ಟೂರ್ ಮ್ಯಾನೇಜರ್ಸ್ ಮೂಲಕ ಹೋಗಿರುತ್ತೆ. ಸೊ ಅದೇ ಥರ ಕಸ್ಟಮರ್ಸ್ ಕೂಡ ನಮ್ಮ ಜೊತೆ ಅರ್ಥ ಮಾಡಿಕೊಂಡು ಹಂಗೆ ನಡ್ಕೊಂಡು ಹೋಗ್ತಾರೆ. ಎಲ್ಲ ಥರ ಜನ ಬರೋದ್ರಿಂದ ನಮಗೆ ಮ್ಯಾನೇಜ್ ಮಾಡೋಕ್ಕೆ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆದ್ರೂ ಹೋಗ್ತಾ ಹೋಗ್ತಾ ಎಲ್ಲ ಹೊಂದ್ಕೊಂಬಿಟ್ಟಿರ್ತಾರೆ. ಸೊ ನಾವು ಸ್ಟಾರ್ಟಿಂಗಿಂದನೇ ಅವ್ರಿಗೆ ಒಂದು ಟ್ರ್ಯಾಕಲ್ಲಿ ಕರ್ಕೊಂಡು ಬರುವಂಥ ಮಾಹಿತಿ ಅವ್ರಿಗೆ ಕೊಟ್ಟಿರ್ತೀವಿ. ಸೊ ಎಲ್ಲೂ ರಶ್ ಆಗ್ದಂಗೆ ಏನಪ್ಪ ಬಂದ್ಬಿಟ್ಟು ಬೇಗ ಬೇಗ ಅನ್ನೋಂಥರ ಯಾವತ್ತೂ ಆಗಿಲ್ಲ. ಸೊ ಹಾಗೇನೆ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲ ಪ್ಯಾಕೇಜಲ್ಲೂ. ಲೀಜರ್ ಟೈಮ್ ಅಂದಾಗ ಲೀಜರ್ ಟೈಮು, ಶಾಪಿಂಗ್ ಟೈಮ್ ಬಂದಾಗ ಶಾಪಿಂಗ್ ಟೈಮು, ದೇವಸ್ಥಾನಗಳಲ್ಲಿ ವಿಸಿಟ್ ಮಾಡುವಂಥ ಆರಾಮಾಗಿ ನೋಡ್ಕೊಂಡು ಬರುವಂಥ ಪ್ರಾಪರ್ ಟೈಮಿಂಗ್ಸ್ನ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮೂಲಕ ನೋಡ್ಕೊತಾ ಇದ್ದೀವಿ. ಓಕೆ, ಸೊ ನಾವು ಇಲ್ಲಿವರೆಗೂ ಹೋಗಿಲ್ಲ, ಒಡಿಶಾ ಹೋಗಬೇಕು ಅಂದ್ಕೊಳ್ತಾ ಇದ್ದೀವಿ, ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ, ಫ್ಯಾಮಿಲಿ ಫುಲ್ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅಂತ ಯೋಚನೆ ಮಾಡೋರಿಗೆ, ಮನೇಲಿ ವಯಸ್ಸಾಗಿರೋರು ಇದ್ದಾರೆ ಅವ್ರನ್ನೂ ಕರ್ಕೊಂಡು ಹೋಗಬೇಕು, ಮಕ್ಕಳಿದ್ದಾರೆ ಅವ್ರನ್ನೂ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಒಡಿಶಾ ಬೆಸ್ಟ್ ಸೆಲೆಕ್ಷನ್ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಮ್ಯಾಮ್. ಒಡಿಸ್ಸಾದಲ್ಲಿ ನೀವು ನೋಡ್ಬೇಕಾದ್ರೆ ಒಡಿಸಿ ಡ್ಯಾನ್ಸ್ ಫಾರ್ಮ್ ಕೂಡ ನಾವು ಅಲ್ಲಿ ನೋಡ್ಬೋದು. ಸೊ ಇದೆಲ್ಲ ಅಲ್ಲಿ ನೇಚರ್ ವೈಸು ಆ್ಯಂಡ್ ಈಗ ಯಾವ್ದ್ಯಾವ್ದಲ್ಲಿ ಇಲ್ಲ ಎಲ್ಲದರಲ್ಲೂ ಇದೆ. ಸೊ ಒಡಿಸ್ಸಾ ಒಂದು ಇಂಪಾರ್ಟೆಂಟ್ ರಾಜ್ಯ ಆಗಿದೆ ನಮ್ಮ ಇಂಡಿಯಾದಲ್ಲಿ. ದಯವಿಟ್ಟು ನೋಡ್ಬೇಕಾ ಬೇಡವಾ ಅಂತ ಯಾವುದೇ ಥರ ಕನ್ಫ್ಯೂಸ್ ಇಟ್ಕೋಬೇಡಿ. ಒಂದ್ಸಲ ಆದರೂ ನೀವು ಒಡಿಸ್ಸಾ ನೋಡಿದ್ಮೇಲೆ ನಿಮ್ಗೆ ನಿಜ ಖುಷಿ ಆಗುತ್ತೆ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಹೋಗೋದ್ರಿಂದ ನಿಮ್ಗೆ ಯಾವುದೇ ಥರ ಟೆನ್ಷನ್ಸ್ ಇರಲ್ಲ. ರೂಮ್ ವಿಷಯದಾಗಲಾಗಲಿ, ಫುಡ್ ವಿಷಯದಲ್ಲಾಗಲಿ ಎಲ್ಲ ಥರ ನೀವು ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡ್ಬೋದು. ಸೊ ದಯವಿಟ್ಟು ಯಾರು ಏನು ಯೋಚನೆ ಮಾಡದೆ ಆರಾಮಾಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಒಡಿಶಾ ಹೊರತುಪಡಿಸಿ ಇನ್ನು ಬೇರೆ ಎಲ್ಲಾದರೂ ಪ್ಯಾಕೇಜಸ್ ಅಂತ ಬಂದಾಗ ನಿಮ್ಮಲ್ಲಿ ಏನೇನು ಪ್ಯಾಕೇಜಸ್ ಇದೆ, ಎಲ್ಲೆಲ್ಲಿಗೆ ಹೋಗೋದಕ್ಕೆ ಅವಕಾಶ ಇದೆ ಅಂತ? ನಮ್ಮಲ್ಲಿ ಒಡಿಸ್ಸಾ ಅಲ್ಲದೆ ನಿಮಗೆ ಡೊಮೆಸ್ಟಿಕ್ ಪ್ಯಾಕೇಜಸ್ ನೋಡೋದಾದರೆ ತಮಿಳ್ನಾಡು, ಕೇರಳ, ಗುಜರಾತ್, ಗ್ಯಾಂಗ್ಟಾಕ್, ಡಾರ್ಜಿಲಿಂಗ್, ಗುವಾಹಟಿ, ಕೈಲಾಶ್ ಮಾನಸರೋವರ್ ಈ ಥರ ಎಲ್ಲ ಇಂಡಿಯಾ ಟು ಕಾರ್ನರಿಂದ ಕಾರ್ನರಲ್ಲಿ ಪ್ರತಿಯೊಂದು ಪ್ಯಾಕೇಜ್ನ ನಾವು ಅರೇಂಜ್ ಮಾಡಿದ್ದೀವಿ. ಮತ್ತು ಇಂಟರ್ನ್ಯಾಷನಲ್ ನೋಡೋದಾದರೆ ನಿಮಗೆ ಬಾಲಿ, ಸಿಂಗಪೂರ್, ಮಲೇಷಿಯಾ, ಶ್ರೀಲಂಕಾ, ದುಬೈ, ವಿಯೆಟ್ನಾಂ, ಕಂಬೋಡಿಯಾ, ಯುರೋಪಿಯನ್ ಕಂಟ್ರೀಸ್ ಎಲ್ಲ ನಿಮಗೆ ಪ್ಯಾರಿಸ್, ಆಸ್ಟ್ರೇಲಿಯಾ ಎಲ್ಲ ಇರೋದ್ರಿಂದ ತುಂಬಾ ಪ್ರತಿಯೊಂದು ಪ್ಯಾಕೇಜಲ್ಲೂ ಅದರದೇ ಆದಂಥ ಇಂಪಾರ್ಟೆಂಟ್ ಪ್ಲೇಸ್ ನೋಡೋದಾದರೆ ಅದನ್ನ ನಾವು ಎಲ್ಲ ಕವರ್ ಮಾಡ್ತಾ ಇದ್ದೀವಿ. ಸೊ ಡೊಮೆಸ್ಟಿಕಲ್ಲಾಗಲಿ ಇಂಟರ್ನ್ಯಾಷನಲ್ ಆಗಲಿ ಯಾವುದೇ ಪ್ಯಾಕೇಜ್ ನೀವು ಡೀಟೇಲ್ಸ್ ಬೇಕಿದ್ರು ಈ ಬರ್ತಿರೋಂಥ ನಂಬರ್ಸ್ನ ಕಾಲ್ ಮಾಡಿ ದಯವಿಟ್ಟು ಆಫೀಸ್ಗೆ ಖಂಡಿತ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬಂದಾಗ ಈಗಾಗಲೇ ಅನೇಕ ಪ್ಯಾಕೇಜಸ್ನ ನೀವು ಅನೌನ್ಸ್ ಮಾಡಿದ್ದೀರಾ, ತುಂಬ ಜನ ಟ್ರಾವೆಲರ್ಸ್ನ ಕರ್ಕೊಂಡು ಹೋಗಿ ಬಂದಿದ್ದೀರಾ. ಸೊ ನಿಮಗೆ ಓನ್ಲಿ ಕರ್ನಾಟಕ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದಲೂ ಕೂಡ ನಿಮಗೆ ಕಾಲ್ಸ್ ಬರ್ತಾ ಇರುತ್ತಾ, ಕಸ್ಟಮರ್ಸ್ ಇದ್ದಾರಾ, ಫೀಡ್ಬ್ಯಾಕ್ ಹೇಗಿರುತ್ತೆ ಅಂತ? ಹೌದು ಮ್ಯಾಮ್. ಸೌತ್ ಇಂಡಿಯಾದಲ್ಲಿ ನಮಗೆ ಕೇರಳ ಆಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ ಮತ್ತು ತಮಿಳ್ನಾಡು ಆಗಲಿ ಎಲ್ಲ ಥರ ಕಸ್ಟಮರ್ಸು ನಮಗೆ ಖಂಡಿತ ಕನೆಕ್ಟ್ ಆಗಿ ಬಂದು ಎಲ್ಲ ಟ್ರಿಪ್ಸ್ನ ಹೋಗಿ ಬಂದು ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಸೊ ಅಕ್ಕಪಕ್ಕ ರಾಜ್ಯದಲ್ಲಿ ನಮಗೆ ತುಂಬಾ ಕರ್ನಾಟಕ ಅಲ್ಲದೆ ಅಕ್ಕಪಕ್ಕ ರಾಜ್ಯ ಕೂಡ ನಮ್ಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಓಕೆ, RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ದಿ ಬೆಸ್ಟ್ ಪ್ಯಾಕೇಜ್ ಅಂತ ಅನ್ಸೋದು ಅಥವಾ ಇದು ತುಂಬ ಫೇಮಸ್ಸು, ತುಂಬ ಜನ ಈ ಪ್ಯಾಕೇಜ್ನೇ ಕೇಳ್ಕೊಂಡು ಬರ್ತಾರೆ ಅಂತ ಅನ್ಸೋದು ಯಾವುದು ಅಂತ? ಮ್ಯಾಮ್ ಒಂದಲ್ಲ ಎರಡಲ್ಲ ಎಲ್ಲ ಪ್ಯಾಕೇಜು ಕೇಳ್ತಾರೆ. ಇವಾಗ ಬ್ಯಾಂಕಾಕ್ ಪಟಾಯ ತುಂಬಾ ಫಾಸ್ಟ್ ಮೂವಿಂಗ್ ಇದೆ, ಟ್ರೆಂಡಿಂಗ್ ಇದೆ. ದುಬೈ ಕೂಡ ಇದೆ, ಮತ್ತು ಸಿಂಗಪೂರ್, ಮಲೇಷಿಯಾ ಕಂಪ್ಲೀಟಾಗಿ ಒಂದು ಗ್ರೂಪ್ ಇಡ್ತಾ ಇದ್ದೀವಿ ಅಂದರೆ 3 days 4 daysಲ್ಲಿ ಬುಕ್ಕಿಂಗ್ ಆಗೋಗ್ತಿದೆ. ಸೊ ಅಷ್ಟು ಟ್ರೆಂಡಿಂಗ್ ಆಗಿ ಇಂಟರ್ನ್ಯಾಷನಲಲ್ಲಿ ಹೋಗ್ತಾ ಇದೆ. ಮತ್ತು ಈ ಡೊಮೆಸ್ಟಿಕ್ ನೋಡೋದಾದರೆ ಕಾಶಿ, ಅಯೋಧ್ಯ ಮತ್ತು ಗುಜರಾತ್, ರಾಜಸ್ಥಾನ್ ತುಂಬಾ ಟ್ರೆಂಡಿಂಗ್ ಆಗಿದೆ. ಇವಾಗ ನಿಮಗೆ ದಸರಾ, ದೀಪಾವಳಿ ಮುಂದಿಟ್ಕೊಂಡು ಒಳ್ಳೊಳ್ಳೆ ಆಫರ್ಸ್ನ ಬಿಟ್ಟಿದ್ದೀವಿ. ದಯವಿಟ್ಟು ಈ ನಂಬರ್ಸ್ನ ಕಾಲ್ ಮಾಡಿದ್ರೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಯಾವ್ಯಾವ ಮಂತಲ್ಲಿ ಏನೇನು ಆಫರ್ಸ್ ಇದೆ ಅಂತ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಓಕೆ, ಸೊ ನಾವು ಬೇರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೂ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೂ ಏನು ವ್ಯತ್ಯಾಸ ನೋಡ್ಬೋದು? ಯಾಕಂದರೆ ಕೆಲವ್ರಿಗೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬಂದಾಗ ಹೇಗಿರುತ್ತೆ ಏನೋ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಅಂತ, ಕೆಲವ್ರಿಗೆ ಆಲ್ರೆಡಿ ಅನುಭವ ಆಗಿರುತ್ತೆ. ಸೊ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ ವೀಕ್ಷಕರಿಗೆ? ಮ್ಯಾಮ್ ಬಜೆಟ್ ಫ್ರೆಂಡ್ಲಿ ಕಾಸ್ಟ್ ಆಗಿರೋದ್ರಿಂದ, ಮತ್ತು ನಿಮಗೆ ಅಲ್ಲಿ ಹೋದ್ಮೇಲೆ ಟೂರ್ ಮ್ಯಾನೇಜರ್ಸ್ ಪೇಷನ್ಸಾಗಿ ಹ್ಯಾಂಡಲ್ ಮಾಡೋದು, ಮತ್ತು ನಿಮಗೆ ಫುಡ್ ವೈಸು, ಅಕಾಮಡೇಷನ್ ವೈಸು, ಓಡಾಡೋಕ್ಕೆ ಲಕ್ಸುರಿ ವೆಹಿಕಲ್ ಇದೆಲ್ಲ ನೋಡೋದಾದರೆ ಹಾಸ್ಪಿಟಾಲಿಟಿ ಮತ್ತು ಸರ್ವಿಸ್ಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಸೊ ನೀವು ಬೇರೆ ಹೇಳ್ದಂತೆ ಮಾಡ್ತಾರೋ ಇಲ್ವೋ, ಆದರೆ ನಾವಂತೂ ಏನು ಹೇಳಿರ್ತೀವೋ ಅದರ ತಕ್ಕನಾಗೆ ನಿಮಗೆ ಎಲ್ಲ ಪ್ಲೇಸಸ್ಸು ಟೈಮ್ ವೇಸ್ಟ್ ಮಾಡಿದಾಗೆ ನೀಟಾಗಿ ಕರ್ಕೊಂಡೋಗಿ ಜವಾಬ್ದಾರಿಯಿಂದ ನೋಡಿಕೊಂಡು ಹಾಗೆ ಆರಾಮಾಗಿ ಬರುವಂಥ ಟ್ರಸ್ಟಿ ಯಾವುದಾದ್ರೂ ಇದೆ ಅಂದರೆ ಅದು RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಫೈನಲಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋರಿಗೆ ಏನು ಹೇಳ್ತೀರಾ ಅಂತ?
ಯಾರಾದರೂ ನೀವು ಏನಾದರೂ ನಿಜವಾಗ್ಲೂ ಮೈಂಡಲ್ಲಿ ಪ್ಲ್ಯಾನ್ಸ್ ಇದ್ದರೆ ದಯವಿಟ್ಟು ಯಾವುದೇ ಥರ ಯೋಚನೆ ಮಾಡಬೇಡಿ. ಎಲ್ಲ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುವಂಥ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ ಜೊತೆ ದಯವಿಟ್ಟು ಟ್ರಾವೆಲ್ ಮಾಡಿ. ನಿಮಗೆ ಹೋಗಿ ಬಂದಮೇಲೆ ಆಗುವಂಥ ಅನುಭವ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಹೇಳಿ, ಅವ್ರು ಕೂಡ ನಮ್ಮಲ್ಲಿ ಜಾಯಿನ್ ಆಗುವಂಥ ರಿಪೀಟ್ ಕಸ್ಟಮರ್ಸ್ ನಮ್ಮಲ್ಲಿದ್ದಾರೆ. ದಯವಿಟ್ಟು ನಮ್ಮ ಜೊತೆ ಆರಾಮಾಗಿ ಟ್ರಾವೆಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ಇಷ್ಟೊತ್ತು ಭಾಗಿಯಾಗಿ ಭಾಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇನ್ನು ನೀವು ಕೂಡ ಏನಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಒಂದು ಒಳ್ಳೆ ವೆಕೇಷನ್ ಹೋಗಿ ಬರಬೇಕು, ಟ್ರಿಪ್ ಪ್ಲ್ಯಾನ್ ಮಾಡಬೇಕು, ಫ್ಯಾಮಿಲಿ ಸಮೇತ, ಫ್ರೆಂಡ್ಸ್ ಸಮೇತ, ಸೋಲೋ ಅಂತ ಇದ್ದರೆ RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಓಡಾಡ್ಕೊಂಡು ಬರ್ಬೋದು. ಹೊರದೇಶಕ್ಕೆ ಹೋಗ್ತೀವಿ ಅಂತಂದರೆ ಅಲ್ಲೂ ಹೋಗಿ ಎಂಜಾಯ್ ಮಾಡ್ಬೋದು. ಸೊ ಒಂದು ಜವಾಬ್ದಾರಿಯುತವಾಗಿ ನಿಮ್ಮನ್ನ ಕರ್ಕೊಂಡು ಬರ್ತಾರೆ. ನಿಮಗೆ ತಕ್ಕ ಹಾಗೇ ನಿಮಗೆ ಪ್ರೈಸ್ ಕೂಡ ಕಡಿಮೆ ಅಂತ ಅನಿಸುತ್ತೆ. ಸೊ ಎಲ್ಲೆಲ್ಲಿಗೆ ಏನೇನು ಪ್ರೈಸಸ್ ಇದೆ, ಏನೇನು ಆಫರ್ಸ್ ಇದೆ, ಅದೆಲ್ಲ ನೀವೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ಪಡ್ಕೊಳ್ಬೋದು. ಅವರ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅವರ ಅಡ್ರೆಸ್ ಈ ರೀತಿ ಆಗಿದೆ, ನೀವು ನೋಟ್ ಮಾಡ್ಕೊಳ್ಳಿ. ಅವರ ಆಫೀಸಿಗೆ ನೇರವಾಗಿ ಹೋಗ್ಬೋದು, ಭೇಟಿಯನ್ನು ನೀಡ್ಬೋದು, ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಬೋದು. 30 ದಿನಗಳ ಮುಂಚಿತವಾಗಿ ನೀವು ಬುಕ್ಕಿಂಗನ್ನು ಮಾಡ್ಕೊಳ್ಳೋದು ಕೂಡ ಉತ್ತಮವಾಗಿರುತ್ತೆ. ಅವರ ಅಡ್ರೆಸ್ ಈ ರೀತಿ ಆಗಿದೆ. RV ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 313 ವರ್ಷಾ ಆರ್ಕೇಡ್, ನಿಯರ್ ಸಬ್ ರಿಜಿಸ್ಟರ್ ಆಫೀಸ್, ಬಳ್ಳಾರಿ ರೋಡ್, ಬೆಂಗಳೂರು, ಕರ್ನಾಟಕ 562157. ಈ ಅಡ್ರೆಸ್ಸಿಗೆ ನೀವು ಭೇಟಿ ಕೊಡೋದ್ರಿಂದ ಕಂಪ್ಲೀಟ್ ಆಗಿ ಏನೇನು ಪ್ಯಾಕೇಜಸ್ ಇದೆ, ಏನೇನು ಡೀಟೇಲ್ಸ್ ಇದೆ ಅನ್ನೋದನ್ನು ನೀವು ನೇರವಾಗಿ ಪಡ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.